ಸ್ನೇಹಿತರೆ ನಮಸ್ಕಾರ. ಪಾನಿಪುರಿ, ಗೋಬಿ ಮಂಚೂರಿ, ಮೋಮೋಸ್, ಎಗ್ ರೈಸ್, ಬಜ್ಜಿ, ವಡಾ, ಚಾಟ್ ಇವುಗಳನ್ನು ನೋಡಿದರೆ ಬಾಯಲ್ಲಿ ನೀರು ಬರುತ್ತಿದೆ ಅಲ್ವೇ? ಆದರೆ ಈ ರುಚಿಯ ಹಿಂದೆ ನಮ್ಮ ಆರೋಗ್ಯಕ್ಕೆ ಕಾಣದ ಅಪಾಯ ಅಡಗಿದೆಯೇ? ಇದು ವೈದ್ಯರ ಸಲಹೆ, ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಜನರು ಹೊರಗಿನ ಆಹಾರವನ್ನು ಏಕೆ ಇಷ್ಟಪಡುತ್ತಾರೆ? ಮೊದಲ ಕಾರಣ ರುಚಿ, ಎರಡನೇ ಕಾರಣ ಕಡಿಮೆ ಬೆಲೆ ಇರುತ್ತೆ, ಮೂರನೇ ಕಾರಣ ಸಮಯದ ಕೊರತೆ, ಹೋಟ್ಲಲ್ಲಿ ಕುತ್ಕೊಂಡು ತಿಂದು ಬಿಲ್ ಕೊಡು ಇದೆಲ್ಲ ಸಮಯದ ಕೊರತೆ, ನಾಲ್ಕನೇ ಕಾರಣ ಸ್ನೇಹಿತರ ಜೊತೆ ಸಮಯ ಕಳೆಯುವುದು. ಈ ಮೇಲಿನ ಪ್ರಮುಖ 4 ಕಾರಣಗಳಿಂದ ಲಕ್ಷಾಂತರ ಜನರು ಪ್ರತಿದಿನ ರಸ್ತೆ ಬದಿಯ ಆಹಾರವನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲಿ ನೀವು ನಾವು ಎಲ್ಲರೂ ಇರ್ತೀವಿ, ಒಂದಲ್ಲ ಒಂದು ದಿನ ರಸ್ತೆ ಬದಿ ಆಹಾರ ತಿಂತೀವಿ. ಆದರೆ ಎಲ್ಲ ಅಂಗಡಿಗಳಿಗೂ ಒಂದೇ ರೀತಿ ಆಗಿರುವುದಿಲ್ಲ. ಕೆಲವರು ಅತ್ಯಂತ ಸ್ವಚ್ಛವಾಗಿ ಆಹಾರ ತಯಾರಿಸುತ್ತಾರೆ, ಮತ್ತು ಕೆಲವು ಕಡೆ ಸ್ವಚ್ಛತೆ ಕಡಿಮೆ ಇರಬಹುದು. ಆದ್ದರಿಂದ ನೀವು ಅಂಗಡಿ ಆಯ್ಕೆ ಮಾಡುವಾಗ ಸರಿಯಾಗಿ ಸ್ವಚ್ಛತೆ ಇರುವ ಜಾಗವನ್ನು ನೋಡಿಕೊಂಡು ನಾವು ಅಲ್ಲಿ ಆಹಾರವನ್ನು ತಿನ್ನಬೇಕಾಗುತ್ತೆ. ಯಾಕಂದರೆ ಅವ್ರು ಹೇಗೆ ತಯಾರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಏನೇನೋ ಅಂದರೆ ಸ್ವಚ್ಛತೆ ಇಲ್ಲದೇ ಅಥವಾ ಅವ್ರಿಗೆ ಯಾವುದಾದ್ರೂ ಹುಷಾರಿಲ್ಲ, ಅವ್ರಿಗೇನಾದರೂ ತೊಂದರೆ ಇದ್ದು ಆ ಫುಡ್ ತಯಾರಿಸಿ ಅದು ಶುಚಿತ್ವ ಕಡಿಮೆ ಇತ್ತು, ಸರಿಯಾದ ಪ್ರಮಾಣದ ನೀರು ಹಾಕಿರಲಿಲ್ಲ, ನೀರು ಚೆನ್ನಾಗಿರಲಿಲ್ಲ, ಅದನ್ನು ತಿಂದರೆ ನಮಗೇನಾಗುತ್ತೆ? ಫುಡ್ ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಕೆಡುತ್ತೆ. ಇದು ತತ್ಕ್ಷಣವಾಗೋದು. ಬಟ್ ಅದೇ ಫುಡ್ನ ನಾವು ನಿರಂತರವಾಗಿ ತಿಂದರೆ ಅದರಿಂದ ನಮಗೆ ತುಂಬ ಅಪಾಯ ಇರುತ್ತೆ. ಅದೇ ಸ್ವಚ್ಛತೆ ಇರುವ ಶುಚಿತ್ವ ಹೊಂದಿರುವ ಅಂಗಡಿ ಎಲ್ಲ ರೀತಿಯಿಂದ ಪ್ರಿಕಾಷನ್ ತಗೊಂಡು ಅವರು ಚೆನ್ನಾಗಿ ಆಹಾರ ತಯಾರಿಸಿ ತಿಂದಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ಶುಚಿತ್ವ ಹೊಂದಿರುವ ಆಹಾರವನ್ನು ಸೇವಿಸಿದರೆ ನಮ್ಮ ದೇಹಕ್ಕೆ ಅದರಿಂದ ಭಾಳ ತೊಂದರೆ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ವೈದ್ಯರೇನು ಹೇಳ್ತಾರೆ ಕೇಳೋಣ ಬನ್ನಿ. ವೈದ್ಯರ ಪ್ರಕಾರ ಮುಖ್ಯ ಅಪಾಯ ರುಚಿಯಲ್ಲ, ಆ ರುಚಿಯಲ್ಲ, ಸ್ವಚ್ಛತೆ ಮತ್ತು ಎಣ್ಣೆಯ ಬಳಕೆ. ಒಂದೇ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿದರೆ ಅದರ ರಾಸಾಯನಿಕ ಗುಣ ಬದಲಾಗ್ಬೋದು. ಅಂದರೆ ನೀವು ಮನೆಯಲ್ಲಿ ಆಯಿಲ್ ಯೂಸ್ ಮಾಡ್ತೀರಲ್ವ, ನಾವು ಮನೆಯಲ್ಲಿ ಒಂದು ಕರಿದ ಪದಾರ್ಥನ ಯೂಸ್ ಮಾಡಿ ಮತ್ತೆ ಯೂಸ್ ಮಾಡಲ್ಲ, ಅಥವಾ ಇನ್ನೊಂದು ಸತಿ ಏನಾರು ಮಾಡ್ಬೋದು ಕೆಲವ್ರ ಮನೆಯಲ್ಲಿ. ಅದೇ ನೀವು ಹೊರಗಡೆ ಹೋದರೆ ಆ ಕರಿದಿದ್ದ ಎಣ್ಣೆನೇ ಮತ್ತೆ ಪದೇ 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 ಕರಿತಾ ಇರ್ತಾರೆ, 2 ಸತಿ 3 ಸತಿ. ಅದಕ್ಕೆ ಮತ್ತೆ ಹೊಸ ಆಯಿಲ್ ಮಾಡಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಟ್ರಾನ್ಸ್ಫ್ಯಾಟ್, ಆಕ್ಸಿಡೇಷನ್ ಉತ್ಪನ್ನಗಳು ಹಾಗೂ ಆಲ್ಡಿಹೈಡ್ಗಳಂಥ ಹಾನಿಕಾರಕ ಸಂಯುಕ್ತಗಳು ಹೆಚ್ಚಾಗ್ತವೆ. ಅಂದರೆ ಇವೆಲ್ಲ ಕೆಮಿಕಲ್ಸ್. ಈ ಕೆಮಿಕಲ್ಸ್ ಎಲ್ಲ ಸಂಯೋಜನೆಗೊಂಡು ಅದರ ಪ್ರಮಾಣ, ಆ ಕೆಮಿಕಲ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದ ಮೇನ್ ತೊಂದರೆ ಯಾವುದಕ್ಕಂದರೆ ಹೃದಯಾಘಾತ. ಇವು ಹೃದಯದ ಆರೋಗ್ಯಕ್ಕೆ ಹಾನಿಕರವಾಗಬಹುದು ಮತ್ತು ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನೀವೆಲ್ಲ ಈಗ ನೋಡಿರ್ತೀರ, 38 ವರ್ಷ 40 ವರ್ಷಕ್ಕೆ ಹೃದಯಾಘಾತದಿಂದ ಬಳಲ್ತಾ ಇದ್ದಾರೆ. ಯಾಕೆ ಹೇಳಿ? ಬಿಕಾಸ್ ಆಫ್ ನಮ್ಮ ಫುಡ್ ಸ್ಟೈಲು, ಲೈಫ್ ಸ್ಟೈಲು ಕಾರಣ. ಕರಿದಿರೋ ಎಣ್ಣೆ ಆಹಾರ ಪದಾರ್ಥಗಳನ್ನು ಹೊರಗಡೆ ಜಾಸ್ತಿ ತಿಂದರೆ ಅದರಿಂದ ನಮ್ಮ ಹೃದಯದ ಮೇಲೆ ತೊಂದರೆ ಆಗುತ್ತೆ. ಅದೇ ರೀತಿ ನಾವು ಅದನ್ನು ದೀರ್ಘಾವಧಿ ಮಾಡಿಕೊಂಡ್ರೆ ಅದು ಕ್ಯಾನ್ಸರ್ ಕಾರಕವೂ ಆಗಬಹುದು. ಸಂಶೋಧನೆಯೂ ಇದೆ ಇದರಲ್ಲಿ. ಸಂಶೋಧನೆ ಏನು ಹೇಳುತ್ತದೆ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಕೈಗಾರಿಕೆಯಲ್ಲಿ ಉತ್ಪಾದಿಸಲಾದ ಟ್ರಾನ್ಸ್ಫ್ಯಾಟ್ ಸೇವೆಯಿಂದ ವಿಶ್ವಾದ್ಯಂತ ವರ್ಷಕ್ಕೆ ಸುಮಾರು 2.78 ಲಕ್ಷಕ್ಕೂ ಹೆಚ್ಚು ಸಾವುಗಳು ಸಂಭವಿಸುತ್ತವೆ. ನೋಡಿ, ಇವು ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳೊಂದಿಗೆ ಸಂಬಂಧ ಹೊಂದಿದೆ. ಮತ್ತೊಂದು ದೊಡ್ಡ ಅಧ್ಯಯನದಲ್ಲಿ ಕೈಗಾರಿಕಾ ಟ್ರಾನ್ಸ್ಫ್ಯಾಟ್ ಹೆಚ್ಚು ಸೇವಿಸುವುದರಲ್ಲಿ ಕೆಲವು ವಿವಿಧ ಕ್ಯಾನ್ಸರ್, ವಿಶೇಷವಾಗಿ ಅಂಡಾಶಯ ಕ್ಯಾನ್ಸರ್, ಓವರಿನ್ ಕ್ಯಾನ್ಸರ್ ಅಪಾಯ ಹೆಚ್ಚಿರುವ ಸಂಬಂಧ ಕಂಡುಬಂದಿದೆ. ಆದರೆ ಇದು ಸಂಬಂಧವನ್ನು ತೋರಿಸುತ್ತದೆ, ನೇರ ಕಾರಣವೆಂದು ಸಾಬೀತುಪಡಿಸುವುದಿಲ್ಲ. ಅಂದರೆ ಅದಕ್ಕೆ ಲಿಂಕ್ ಇದೆ ಅಂತ ಹೇಳ್ತದೆ, ಅದರಿಂದನೇ ಆಗಿದೆ ಅಂತಲ್ಲ. ಆದರೂ ನಾವು ಹುಷಾರಾಗಿ ಫುಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಭಾರತದಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ
ಪೌಷ್ಟಿಕಾಂಶದ ಲೇಬಲ್ ಇಲ್ಲದ ಕೆಲವು ರಸ್ತೆ ಆಹಾರಗಳಲ್ಲಿ ಟ್ರಾನ್ಸ್ಫ್ಯಾಟ್ ಪ್ರಮಾಣ ಆರೋಗ್ಯಕರ ಮಟ್ಟಕ್ಕಿಂತ ಹೆಚ್ಚಿರುವುದು ಕಂಡುಬಂದಿದೆ. ಆದ್ದರಿಂದ ನಾವು ಔಟ್ಸೈಡ್ ಫುಡ್ ಸೇವಿಸುವಾಗ ತುಂಬ ಗಮನ ವಹಿಸಬೇಕು. ಯಾವ ಆರೋಗ್ಯ ಸಮಸ್ಯೆಗಳು ಬರಬಹುದು? ಸ್ವಚ್ಛತೆ ಇಲ್ಲದ ಆಹಾರದಿಂದ ಆಹಾರ ವಿಷಬಾಧೆ ಆಗ್ಬೋದು, ಹೊಟ್ಟೆ ಸೋಂಕು ಬರ್ಬೋದು, ಅತಿಸಾರ, ಟೈಫಾಯ್ಡ್, ಜಾಂಡೀಸ್ ಮುಂತಾದ ಸೋಂಕುಗಳ ಅಪಾಯ ಹೆಚ್ಚಾಗಬಹುದು. ಆಗಾಗ ಹೆಚ್ಚು ಎಣ್ಣೆ, ಉಪ್ಪು ಮತ್ತು ಸಕ್ಕರೆ ಇರುವ ಆಹಾರ ಸೇವಿಸಿದರೆ ದೇಹ ತೂಕ ಹೆಚ್ಚಾಗ್ಬೋದು, ಕೊಲೆಸ್ಟ್ರಾಲ್ ಹೆಚ್ಚಾಗ್ಬೋದು, ಮಧುಮೇಹ ಮತ್ತು ಹೃದಯ ಕಾಯಿಲೆ ಅಪಾಯ ಹೆಚ್ಚಾಗಬಹುದು. ಹೊರಗೆ ತಿನ್ನಬೇಕಾದ್ರೆ ಏನು ಮಾಡಬೇಕು? ಜನಸಂದಣಿ ಇರುವ ಮತ್ತು ಸ್ವಚ್ಛ ಅಂಗಡಿಗಳನ್ನು ಆಯ್ಕೆ ಮಾಡಿ. ಬಿಸಿ ಬಿಸಿಯಾಗಿ ತಯಾರಿಸಿದ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಿ. ಪದೇ ಪದೇ ಡೀಪ್ ಫ್ರೈ ಮಾಡಿದ ಆಹಾರವನ್ನು ಪ್ರತಿದಿನ ಸೇವಿಸಬೇಡಿ. ಶುದ್ಧ ಕುಡಿಯುವ ನೀರು ಕುಡಿಯಿರಿ. ವಾರದಲ್ಲಿ 1 ಅಥವಾ 2 ಬಾರಿ ಮಾತ್ರ ಹೊರಗಿನ ಆಹಾರ ಸೇವಿಸುವುದು ಉತ್ತಮ. ಪ್ರತಿದಿನ ತಿನ್ನೋದಕ್ಕಿಂತ ಯಾವಾಗಾರ ಒಮ್ಮೆ ವಾರದಲ್ಲಿ 1-2 ಬಾರಿ ತಿನ್ನೋದು ಉತ್ತಮ ಅಂತ ಇವು ನಿಮಗೆ ಕೆಲವೊಂದು ಸಜೆಷನ್ಗಳು. ಹೊರಗಡೆ ತಿನ್ನಲೇಬೇಕು ಅನ್ನೋ ಆಗಿದ್ದರೆ ಸ್ನೇಹಿತರೆ, ಹೊರಗಿನ ಆಹಾರ ಶತ್ರು ಅಲ್ಲ, ಆದರೆ ಅತಿಯಾಗಿ ಪ್ರತಿದಿನ ಮತ್ತು ಸ್ವಚ್ಛತೆ ಇಲ್ಲದ ಆಹಾರವೇ ನಿಜವಾದ ಅಪಾಯ. ಅದು ಹೊರಗಡೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು. ಆದ್ದರಿಂದ ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು, ಇದನ್ನು ನೆನಪಿಟ್ಕೊಳ್ಳಿ. ಈಗಿನ ಯಂಗ್ ಜನ್ರೇಷನ್ ಯಾವಾಗ ನೋಡಿದರೂ ಹೊರಗಡೆ, ನೀವು ರೋಡಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ನೋಡಿ ಎಷ್ಟು ಜನ ಹೊರಗಡೆ ತಿಂತಿರ್ತಾರೆ. ಅದು ಯಾವ ಪ್ರಮಾಣ ಶುಚಿತ್ವ ಇರುತ್ತೋ ಏನಿರುತ್ತೋ ಗೊತ್ತಿಲ್ಲ. ಆದ್ದರಿಂದ ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು ಎನ್ನುವುದನ್ನು ಮರಿಬೇಡಿ. ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಹೊರಗಡೆ ತಿನ್ನೋರನ್ನ ಪದೇ ಪದೇ ದಿನಾಲು ಅವರಿಗೆ ನೀವು ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ಜಾಗೃತಿ ಮೂಡಿಸುವುದಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇವೆ.